ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರಕ್ಕೆ 1 ವರ್ಷ ಆಗಿದೆ. ಮೊದಲ ವರ್ಷದ ಆನಿವರ್ಸರಿಯ ಖುಷಿಯಲ್ಲಿದ್ದಾರೆ. ಅದರ ಜೊತೆಗೆ ಒಂದು ಕೂಗು ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆ ಆರಂಭ ಆಗಿದೆ. ಲೋಕಸಭೆ ಚುನಾವಣೆಯ ಮತದಾನ ಮುಗಿಯಿತು, ಇನ್ನೇನು ಫಲಿತಾಂಶ ಬರಬೇಕು. ಇದರ ಮಧ್ಯೆ 1 ವರ್ಷದ ಸಂಭ್ರಮ ಕೂಡ ಇದೆ, ಆನಿವರ್ಸರಿ ಕೂಡ ಇದೆ. ಇದರ ಜೊತೆಗೆ ಸಂಪುಟ ಸರ್ಜರಿಯ ಚರ್ಚೆ ಆಗ್ತಾ ಇದೆ. ಇರೋ 34 ಸ್ಥಾನಗಳಿಗೆ ಸಾಲು ಆಕಾಂಕ್ಷಿಗಳಿದ್ದಾರೆ. ಸಂಪುಟ ಸೇರುವುದಕ್ಕೆ ಆಕಾಂಕ್ಷಿಗಳು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ. ವರ್ಷ ಕಳಿತು ನಮಗೊಂದು ಅವಕಾಶ ಕೊಡಿ ಅಂತ ಕೂಗು ಕೇಳಿ ಬರ್ತಾ ಇದೆ. ಲೋಕ ಚುನಾವಣೆಯ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್. ಹಾಗಾದ್ರೆ ಒಂದು ಕಡೆ ನಾಯಕತ್ವ ಬದಲಾವಣೆ, ಅರ್ಧ 2.5 ವರ್ಷ ಅಂತ ಆಗಿದೆ, ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನಮಗೆ, 4 ಗೋಡೆ ಮಧ್ಯ ಆಗಿರಲೂಬಹುದು. ಜೊತೆಗೆ ಫಲಿತಾಂಶ ಬಂದ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ. ಅದರ ಜೊತೆಗೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದರ ಚರ್ಚೆಯೂ ಕೂಡ ಇದೆ. ಎಲೆಕ್ಷನ್ ಟಾಸ್ಕ್ ನಲ್ಲಿ ವಿಫಲರಾದ್ರೆ ಅಂಥವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಇಲಾಖೆ ನಿರ್ವಹಣೆಯಲ್ಲಿ ಫೇಲ್ಯೂರ್ ಆದಂಥವ್ರು ಇದಾರಲ್ಲ, ಅವ್ರಿಗೂ ಕೂಡ ಕೋಕ್ ಸಿಗುವಂತ ಸಾಧ್ಯತೆ ಇದೆ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರುವ ಜಿಲ್ಲೆಗಳಲ್ಲೂ ಸರ್ಜರಿ ಮಾಡಬಹುದು. ಚುನಾವಣೆಯಲ್ಲಿ ಮಕ್ಕಳಿಗೆ ಟಿಕೆಟ್ ಪಡೆದುಕೊಂಡವರಿಗೆ, ಗೆಲ್ಲಿಸಿಕೊಂಡು ಬರೋದಕ್ಕೆ ವಿಫಲ ಆದವರಿಗೆ ಅವ್ರಿಗೂ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಮಕ್ಕಳು ಇಲ್ಲವೇ ಸಂಬಂಧಿಯನ್ನ ಗೆಲ್ಲಿಸಿಕೊಂಡು ಬಂದ್ರೆ ಅವರನ್ನ ಮುಂದುವರಿಸಬಹುದು. ಒಂದು ವೇಳೆ ಸೋತ್ರೆ ಅವರಿಗೂ ಕೋಕ್ ಸಿಗುವಂತ ಸಾಧ್ಯತೆ ಇದೆ. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡಬಹುದೇನೋ, ಗೆದ್ರೂ ಕೂಡ ಅವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಸಂಸದರಾದ್ರಲ್ರಿ, ನಿಮ್ಮ ಮಗನೋ ಮಗಳೋ ಸಂಸದರಾದ್ರಲ್ಲ, ಸಾಕು ಬಿಡಿ, ಈ ವಂಶ ಪಾರಂಪರ್ಯ ಬೇಡ, ಹೊಸಬರಿಗೆ ಸ್ಥಾನಮಾನವನ್ನು ಕೊಡೋಣ, ಹೊಸಬರಿಗೆ ಅವಕಾಶವನ್ನು ಕೊಡೋಣ ಅಂತ ಬೇಕಾದ್ರೆ ಇರ್ಬೋದು. ಆದರೆ ಫಲಿತಾಂಶದ ಬಳಿಕವಂತೂ ಸರ್ಜರಿ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಸದಸ್ಯರಿಗಿಲ್ಲ ಗ್ಯಾರಂಟಿ ಸರ್ಕಾರ ಇದು. ಆದರೆ ಯಾರೆಲ್ಲ ಮಂತ್ರಿಗಳಿದಾರೋ ಅವ್ರಿಗೆ ಗ್ಯಾರಂಟಿ ಇಲ್ಲ. ಅಂದ್ರೆ ಮಂತ್ರಿಗಳಾಗಿ ಉಳಿಯೋದಕ್ಕೆ ಗ್ಯಾರಂಟಿ ಇಲ್ಲ ಅಂತ. ಸಚಿವರಿಗೆ ಚುನಾವಣೆಯ ಬಳಿಕ ಶುಭ ಆಗುತ್ತೋ ಅಶುಭ ಆಗುತ್ತೋ, ಕಾಂಗ್ರೆಸ್ ಪಕ್ಷ ಅದೇನ್ ಮಾಡುತ್ತೋ, ಹೈಕಮಾಂಡ್ ಅದೇನ್ ಮಾಡುತ್ತೋ ಕಾದು ನೋಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆಯ ಚರ್ಚೆ ಶುರುವಾಗಿದೆ ಈಗಾಗಲೇ. ಲೋಕ ಫಲಿತಾಂಶದ ಬಳಿಕ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಇದೆ. ಮೇಜರ್ ಸರ್ಜರಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಸುಗುಸು ಪಿಸು ಅಂತ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಜನರಿಗೆ ನೀವೇ ಸ್ಪರ್ಧೆ ಮಾಡ್ರಿ, ಗೆಲ್ಸ್ಕೊಂಬರ್ರಿ ಅಂತ ಹೇಳಿದ್ರು. ಹೈಕಮಾಂಡ್ ಕೂಡ ಹೇಳ್ತು ಸಚಿವರಿಗೆ. ಅವ್ರು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇರಲಿಲ್ಲ. ಬೇಡ, ನಮ್ಗೆ ಬೇಡ, ನಮ್ಮ ಫ್ಯಾಮಿಲಿ ಸದಸ್ಯರಿಗೆ ಕೊಡಿ, ನನ್ನ ಮಗಳಿಗೆ ಕೊಡಿ, ನನ್ನ ಮಗನಿಗೆ ಕೊಡಿ ಟಿಕೆಟ್ ಅನ್ನ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಇದರ ಜೊತೆಗೆ DK ಶಿವಕುಮಾರ್ ಇತ್ತೀಚೆಗೆ ಹೇಳಿದ್ರು, ಯಾರ್ಯಾರಿಗೆ ತಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟಿದೆವೋ ಅವರವರ ಜಿಲ್ಲೆಗಳನ್ನ ಗೆಲ್ಸ್ಕೊಂಡು ಬರಬೇಕು, ಆ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರಬೇಕು, ಇಲ್ಲ ಅಂದ್ರೆ ತಲೆದಂಡ ಪಕ್ಕ ಅಂತ ಹೇಳಿದ್ರು. ಹಾಗಾಗಿ 4ನೇ ತಾರೀಕಿನವರೆಗೆ ಕಾದು ನೋಡಬೇಕು. 4ನೇ ತಾರೀಕಿನಂದು ಫಲಿತಾಂಶ ಏನು ಬರುತ್ತೋ ಅದರ ಮೇಲೆ ರಾಜ್ಯ ಸರ್ಕಾರದ ಸಂಪುಟ ನಿರ್ಧಾರ ಆಗುತ್ತೆ, ಸಂಪುಟದ ಭವಿಷ್ಯ ನಿರ್ಧಾರ ಆಗುತ್ತೆ. ಜೊತೆಗೆ 1 ವರ್ಷ ಆಯ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆನಿವರ್ಸರಿ ಆಯ್ತಲ್ಲ, 1 ವರ್ಷ ಕೆಲಸ ಮಾಡಿದ್ದಾರೆ, ಈಗ ಒಂಚೂರು ಚೇಂಜ್ ಮಾಡಿ, ಹೊಸಬರಿಗೆ ಅವಕಾಶ ಕೊಡಿ, ಈ ತರದ ಕೂಗು ಕೂಡ ಕೇಳಿ ಬರ್ತಾ ಇದೆ. ಮೇಜರ್ ಸರ್ಜರಿಯ ಬಗ್ಗೆ ಕ್ಲೂ ಕೊಟ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ. ಇದು ವಿಸ್ತಾರ ನ್ಯೂಸ್ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮೇಜರ್ ಸರ್ಜರಿ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಕ್ಲೂ ಕೊಟ್ಟಿದ್ದಾರೆ. ಇದು ವಿಸ್ತಾರ ನ್ಯೂಸ್ನ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಸಂಪುಟ ಪುನರ್ರಚನೆಯಂತಹ ಪ್ರಸ್ತಾಪ ನನ್ನ ಮುಂದೆ ಇಲ್ಲ, ಆದರೆ ಹೈಕಮಾಂಡ್ ಸೂಚನೆಯಂತೆ ನಡೀಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ಸೂಚಿಸಿದ್ರೆ ಸಂಪುಟ ಪುನರ್ರಚನೆಯನ್ನ ಮಾಡೋದು ಅನಿವಾರ್ಯ. ಸಂಪುಟ ಪುನರ್ರಚನೆ ಅನಿವಾರ್ಯ ಆಗತ್ತೆ ಅಂತ ಸಿಎಂ ಹೇಳಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಸೂಚಿಸಿದ್ರೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಐ ಡೋಂಟ್ ಥಿಂಕ್ ಎಲ್ಲವೂ ರಾಜ್ಯ ಮಟ್ಟದ ನಾಯಕರಿಂದಲೇ ನಿರ್ಧಾರ ಆಗ್ತಾ ಇದೆ, DK ಶಿವಕುಮಾರ್ ಇಂದ ನಿರ್ಧಾರ ಆಗ್ತಾ ಇದೆ, ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ನಿರ್ಧಾರ ಆಗ್ತಾ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಸೊ ಅವ್ರು ಹೇಳಿರುವಂತಹ ಮಾತಿನ ಮರ್ಮ ಫಲಿತಾಂಶ ಬಂದ ನಂತರ ಮೇಜರ್ ಸರ್ಜರಿ ಆಗಬಹುದು ಅಂತ. ಯಾವುದೇ ಆಲೋಚನೆ ಇಲ್ಲ, ರೀಸಫಲ್ ಮಾಡ್ತಕ್ಕಂಥ ಆಲೋಚನೆ ಆಗ್ಲಿ ಆ ಪ್ರಸ್ತಾಪದಲ್ಲಿ ನಮ್ಮ ಮುಂದೆ ಇಲ್ಲ. ಯಾಕೆ ನಮ್ಮ ಮುಂದೆ ಇಲ್ಲ? ನಂಬರ್ 1. ನಂಬರ್ 2, ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ನವ್ರು ಏನ್ ಹೇಳ್ತಾರೆ
ನಮಗೆ ಯಾವುದೇ ಆಲೋಚನೆ ಇಲ್ಲ. ರೀಸಫಲ್ ಮಾಡ್ತಕ್ಕಂತ ಆಲೋಚನೆ ಆಗ್ಲಿ ಆ ಪ್ರಸ್ತಾಪವಾಗಿ ನಮ್ಮ ಮುಂದೆ ಇಲ್ಲ. ಯಾಕೆ ನಮ್ಮ ಮುಂದೆ ಇಲ್ಲ? ನಂಬರ್ 1. ನಂಬರ್ 2, ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ನಮಗೆ ಯಾವುದೇ ಆಲೋಚನೆ ಇಲ್ಲ. ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಒಂದ್ ಕಡೆಯಿಂದ ಸಿದ್ದರಾಮಯ್ಯನವರು ಹೇಳಿದಂತ ಮಾತಿನ ಮರ್ಮ ಏನು ಅಂತ ಅರ್ಥ ಆಗಬೇಕು. ಯಾಕೆಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದಾರೆ. ಒಮ್ಮೆ ಇಲ್ಲ ಅಂದಿದ್ದಾರೆ, ಮತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಐ ಡೋಂಟ್ ಥಿಂಕ್ ರಾಜ್ಯದಲ್ಲಿ ಎಲ್ಲಾನು ಸಿದ್ದರಾಮಯ್ಯನವರು ಹೇಳಿದಂತೆ ಆಗ್ತಾ ಇದೆ, ಡಿ ಕೆ ಶಿವಕುಮಾರ್ ಹೇಳಿದಂತೆ ನಡೀತಾ ಇದೆ. ಗೊತ್ತಿಲ್ಲ, ಹೈಕಮಾಂಡ್ ನಿಂದ ಏನು ಬರುತ್ತೋ ಅದನ್ನ ಮಾಡ್ತಾ ಇದ್ದಾರೆ. ಸೊ ಸಾಧ್ಯತೆ ಎಷ್ಟಿದೆ ಅಂತ? ವಾಸು, ವೆರಿ ಗುಡ್ ಮಾರ್ನಿಂಗ್. ಒಂದಂತೂ ಸ್ಪಷ್ಟ, 2024ರ ಜೂನ್ ತಿಂಗಳ 4ನೇ ತಾರೀಕು ಬರುವಂತಹ ಲೋಕಸಭಾ ಚುನಾವಣೆ ಹಲವು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ಬೋದು. ಅದರಲ್ಲಿ ರಾಜ್ಯದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಿಗೆ ಕಾರಣ ಆದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ 1 ವರ್ಷದಿಂದಲೂ ಕೂಡ ಬಹಳಷ್ಟು ಜನ ಹಿರಿಯ ಶಾಸಕರು ಕಾಯ್ತಾ ಇದ್ದಾರೆ, ನಾವು ಕೂಡ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂಥದ್ದು. ಅದರ ನಡುವೆನೆ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಲವು ಹಿರಿಯ ಸಚಿವರುಗಳು ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಕೊಟ್ರು. ಅದರಂತೆಯೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನಂತ ಹೇಳಿದ್ರೆ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಆಯಾ ಜಿಲ್ಲೆಗಳಲ್ಲಿ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರುವಂತ ಒಂದು ಜವಾಬ್ದಾರಿ ನಿಮ್ಮದು ಅನ್ನುವಂತ ಒಂದು ರೀತಿಯಲ್ಲಿ ಟಾಸ್ಕ್ ಅನ್ನ ಏನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು. ಅಂತದ್ದೇ ಒಂದು ಟಾಸ್ಕ್ ಅನ್ನ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ, ನಿಮ್ಮ ಸಚಿವ ಸ್ಥಾನದ ಅಳಿವು ಉಳಿವಿನ ಪ್ರಶ್ನೆ ಚುನಾವಣಾ ಫಲಿತಾಂಶದ ಮೇಲೆ ನಿರ್ಧಾರ ಆಗುತ್ತೆ ಅನ್ನುವಂತ ಒಂದು ಕ್ಲೂ ಅನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕ ಒಂದಷ್ಟು ಬದಲಾವಣೆಗಳು ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದ್ರೆ ನಿನ್ನೆ ಸಂವಾದದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದು, ನನ್ನ ಮುಂದೆ ಅಂತೂ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಇಲ್ಲ, ಸಂಪುಟ ಪುನರ್ರಚನೆಯನ್ನೇ ಮಾಡ್ಬೇಕು. ಯಾಕಂತ ಹೇಳಿದ್ರೆ 34ಕ್ಕೆ 34 ಸಚಿವರನ್ನ ತುಂಬಿಸ್ಕೊಳ್ಳುವಂತ ಒಂದು ಕೆಲಸ 2023 ಮೇ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹೀಗಾಗಿ ವಿಸ್ತರಣೆಗೆ ಅವಕಾಶ ಇಲ್ಲ, ಪುನರ್ರಚನೆ ಮಾಡ್ಬೇಕು. ಪುನರ್ರಚನೆ ಮಾಡುವಂತ ಒಂದು ಪ್ರಸ್ತಾಪ ನನ್ನ ಮುಂದೆ ಇಲ್ಲ. ಆದ್ರೆ ಹೈಕಮಾಂಡ್ ಅವರು ಹೇಳಿದ್ದೆ ಆದ್ರೆ ನಾನು ಮಾಡ್ಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೀನಿ ಅನ್ನುವಂಥದ್ದು. ಹೀಗಾಗಿ ಇರುವಂತಹ ಸಚಿವರು ನಾವು ಮುಂದುವರಿತೀವಿ ಅನ್ನುವಂತ ಒಂದು ಗ್ಯಾರಂಟಿನೂ ಇಲ್ಲ. ಅದೇ ರೀತಿ ಚುನಾವಣಾ ಫಲಿತಾಂಶದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಒಂದಷ್ಟು ಶಕ್ತಿ ಹೆಚ್ಚಿಸಿಕೊಂಡಿದ್ದೆ ಆದ್ರೆ, ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲಿ ಸರ್ಕಾರ ಬಂದಿದ್ದೆ ಆದ್ರೆ ಬಹುತೇಕ ಎಲ್ಲವೂ ಕೂಡ ಕಾಂಗ್ರೆಸ್ ಅಣತಿಯಂತೆ ನಡಿಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿನೂ ಕೂಡ ಅವಾಗ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಏಕಮುಖವಾದಂತಹ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಒಂದ್ ವೇಳೆ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ರೆ ಆ ಸಂದರ್ಭದಲ್ಲಿ ಮಾಡ್ಲೇಬೇಕಾಗಿರುವಂತ ಒಂದು ಅನಿವಾರ್ಯತೆ ಬರುತ್ತೆ. ಆ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ನಿನ್ನೆ ಆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವಾಸ್ತವ. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.